ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಸಂಜೆ ಬಿಸಿ ಬಿಸಿ ಹೀರೆಕಾಯಿ ಬೋಂಡ ಮಾಡೋಣ. ಮೊದಲು ಒಂದು ಹೀರೆಕಾಯಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಹೋಳುಗಳಾಗಿ ದುಂಡಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಬೋಂಡಕ್ಕೆ ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1 ಬಟ್ಟಲು, ಅರ್ಧ ಬಟ್ಟಲು ಅಕ್ಕಿ ಹಿಟ್ಟು ಹಾಕಿದರೆ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಸ್ವಲ್ಪ, ಅಡುಗೆ ಎಣ್ಣೆ ಬೋಂಡ ಕರಿಯಲು, ಓಮಿನ ಕಾಳು ಸ್ವಲ್ಪ, ಅರಿಶಿಣದ ಪುಡಿ ಸ್ವಲ್ಪ, ಸೋಡಾ ಪುಡಿ ಸ್ವಲ್ಪ. ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ಬೇಕಲ್ಲ, ಒಂದೇ ಥರ ಆದರೆ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಓಮಿನ ಕಾಳು, ಅಚ್ಚ ಖಾರದ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ನಂತರ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ಸ್ವಲ್ಪ ನೀರು ಸೇರಿಸಿ ಗಂಟಿಲ್ಲದಂತೆ ನಿಧಾನವಾಗಿ ಹಿಟ್ಟನ್ನು ಕಲಸಿದ್ದೀನಿ. ತುಂಬ ತೆಳುವಾಗಿ ಇರಬಾರ್ದು, ತುಂಬ ದಪ್ಪವಾಗಿ ಇರಬಾರ್ದು, ಈ ರೀತಿ ಕಲಸಿಟ್ಕೋಬೇಕು. ನೋಡಿ, ಈಗ ಇದು ಹದವಾಗಿದೆ. ಬೋಂಡ ಮಾಡುವ ಸಮಯಕ್ಕೆ ಸ್ವಲ್ಪ ಸೋಡಾವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಹೀರೆಕಾಯಿಗಳನ್ನು ಅವುಗಳಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣದಲ್ಲಿ ಅದ್ದಿಟ್ಕೋಬೇಕು. ನಂತರ ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಬಾಣಲೆಯನ್ನಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಚಮಚ ಬಿಸಿ ಎಣ್ಣೆಯನ್ನು ತೆಗೆದುಕೊಂಡು ಕಲಸಿದ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಹೀರೆಕಾಯಿ ಹೋಳುಗಳನ್ನು ಒಂದೊಂದಾಗಿ ಅದ್ದಿ ಎಣ್ಣೆಯಲ್ಲಿ ಹಾಕಿ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿ ಜೊತೆ ಹೀರೆಕಾಯಿ ಹೇಗಿದ್ದರೂ ತಂದಿರ್ತೀವಿ. ನೋಡಿ, ಈ ರೀತಿ ಬಿಸಿ ಬಿಸಿಯಾದ ಬೋಂಡ ಸವಿಯಲು ಸಿದ್ಧ ಆಗಿದೆ. ಸಂಜೆ ಟೀ ಜೊತೆ ಹಾಗೂ ಊಟದ ಜೊತೆ ಸೈಡ್ಸ್ ಆಗಿ ಸವಿಯಬಹುದು. ಮಕ್ಕಳಿಗಂತೂ ತುಂಬ ಇಷ್ಟ, ಏಕೆಂದರೆ ಅದರಲ್ಲಿ ಹಸಿಮೆಣಸಿನಕಾಯಿ ಇರೋಲ್ಲ. ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ ಯು.